ಉಪೇಂದ್ರ ಸರ್, ಈಗ ನೀವು ಹೇಳ್ತಾ ಇದ್ರಿ ಓಕೆ ನಿಧಾನ ಅಂದ್ರೆ ಈ ಡೌಟ್ಫುಲ್ ಅಥವಾ ಕನ್ಫ್ಯೂಷನ್ ಇರುವಂತ ಜನರನ್ನ ನಾವು ಈ ಕ್ಷಣಕ್ಕೆ ನಾವು ಬದಲಾಯಿಸಕ್ಕಾಗಲ್ಲ. ನಿಧಾನಕ್ಕೆ ಅವರಿಗೆ ತಾಳ್ಮೆಯಿಂದ ಅರ್ಥ ಆಗ್ತಾ ಇದೆ. ಇವತ್ತಲ್ಲ ನಾಳೆ ಯಾವತ್ತಾದ್ರೂ ಒಂದಿನ ಆಗ್ಲಿ ಅಂತ ಒಂದು ಕಡೆ ಜನ ಬದಲಾವಣೆಯನ್ನ ಅಂದ್ರೆ ಈ ಒಂದು ಏನು ಬಿಜೆಪಿ ಅಥವಾ ಕಾಂಗ್ರೆಸ್ ಜೆಡಿಎಸ್ ನಾವೇನ್ ನೋಡ್ತಾ ಇದೀವಿ ಅದರ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಒಂದು ಇನ್ನೊಂದು, ನೀವು ಇದೇ ರೀತಿ ನಿಧಾನಕ್ಕಾಗುತ್ತೆ ಇವತ್ತಲ್ಲ ನನ್ನ ಕಾಲಕ್ಕಲ್ಲ ಮುಂದಕ್ಕೊಂದು ದಿನ ಪ್ರಜಾಕೀಯ ಎದ್ದು ನಿಲ್ಲುತ್ತೆ ಅಂತ ಹೇಳೋ ಮಾತು ಎಲ್ಲ ಒಂದ್ ಕಡೆ ಜನರಿಗೆ ಇವತ್ತಲ್ಲ ನಾಳೆ ಆಗುತ್ತಲ್ವಾ ನೋಡ್ಕೊಳ್ಳೋಣ ಬಿಡು ಅನ್ನುವಂತ ನೆಗ್ಲೆಕ್ಟ್ ತರಿಸಿದ್ರೆ ನಾನವನಲ್ಲ ಇಲ್ಲ. ಈ ಎಲೆಕ್ಷನ್ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಆಗತ್ತೆ, ನಂಬ್ತೀರಾ? ಆಗ್ಬೇಕು ಅಂತ ಜನ ಬಯಸ್ತಾ ಇದಾರೆ ಸರ್. ಅದಕ್ಕೆ ನೀವೇನ್ ಮಾಡ್ಬೇಕು? ನಾವೆಲ್ಲ ಬಯಸೋಣ, ಆಗತ್ತೆ. ಇಲ್ಲಿ ಕೇಳ್ತಿರೋರು ಎಲ್ಲರೂ ಬಯಸೋಣ. ಆದ್ರೆ ಆ ಕನ್ಫ್ಯೂಷನ್ ಇರೋರಿಗೆ ಕ್ಲಾರಿಟಿ ಕೊಡ್ಬೇಕಲ್ಲ ನೀವು. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಕನ್ಫ್ಯೂಷನ್ ಇದೆ, ಆಗತ್ತೋ ಆಗಲ್ವೋ ಅನ್ನೋ ಕನ್ಫ್ಯೂಷನ್ ಇಂದ ಹೊರಗೆ ಬಂದು ಎಸ್ ಹೇಳಿ 28 ಎಲೆಕ್ಷನ್ ಅಲ್ಲಿ ಇದಾಗತ್ತೆ ಅನ್ಕೋಣ ಅಲ್ವಾ? ಈ ಜಿಬಿ ಎಲೆಕ್ಷನ್ ಅಲ್ಲಿ ಆಗತ್ತೆ ಅನ್ಕೋಣ. ಉಪೇಂದ್ರ ಅವರೇ, ನೀವು ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಳೆಬೆಂದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರೋಧಿ, ನೀವು ಪ್ರಜಾಪ್ರಭುತ್ವದ ವಿರೋಧಿ. ಯಾಕೆ ಅಂದ್ರೆ ನೀವು ಪ್ರಜಾಪ್ರಭುತ್ವನ ಅರ್ಥನೇ ಮಾಡ್ಕೊಂಡಿಲ್ಲ. ಪ್ರಜಾಪ್ರಭುತ್ವ ಅಂದ್ರೆ ಏನು ಇಡೀ ಜಗತ್ತು ಅಳವಡಿಸ್ಕೊಂಡಿರೋದು, ಮನುಷ್ಯ ಅಳವಡಿಸ್ಕೊಂಡಿರೋದು. ಏನಪ್ಪಾ ಅಂದ್ರೆ 9 to 5 ಮೈಕ್ ಕೊಟ್ಬಿಡಿ ಕರೆಕ್ಟ್ ಆಗಿ. 9 to 5 ಜಾಬ್ ಮಾಡ್ತೀನಿ ನಾನು. ಬೆಳಗ್ಗೆ ಎದ್ದು ನಾನು ಕೆಲಸಕ್ಕೆ ಹೋಗ್ಬೇಕು, ಅದಕ್ಕಾಗಿ ನನ್ನ ಹತ್ರ ಮನೆ ಕೆಲಸಗಳನ್ನ ಮಾಡೋದಕ್ಕೆ ನನಗೆ ಸಮಯ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ದುಡ್ಡು ಕೊಟ್ಟು ಒಬ್ಬ ಸಂಬಳಕ್ಕೆ ಇಟ್ಕೊಂಡಿದ್ದೀನಿ. ಅವ್ರು ನನ್ನ ಎಲ್ಲಾ ಕೆಲಸಗಳನ್ನ ಮಾಡ್ಕೊಡ್ತಾರೆ. ಅದೇ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 5 ವರ್ಷಕ್ಕೆ ನನಗೆ ಕೆಲಸ ಮಾಡೋದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಆರಿಸಿ ಕಳಿಸ್ತೀನಿ ನಾನು. ಅದು ಪ್ರಭುತ್ವ ವ್ಯವಸ್ಥೆ. ನೀವು ಯಾವಾಗಲೂ ಹೇಳ್ತಾ ಬರೋದೇನಂತ ಜನನೇ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡಬೇಕು ಅಂತ. ನಾನು ದಿನ ಬೆಳಗ್ಗೆ ಎದ್ದುಬಿಟ್ಟು ನನ್ನ ಮನೆ ರಸ್ತೆ ಟಾರ್ ಇದೆಯಾ, ಲೈಟ್ ಇದೆಯಾ, ಮತ್ತೊಂದು ನೋಡೋದಕ್ಕೆ ನನಗೆ ಸಮಯ ಇಲ್ಲ. ಅದಕ್ಕೆ ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ನಾನು ಕಳಿಸ್ತೀನಿ. ನೀವೇನ್ ಮಾಡಬೇಕು, ನಾನೇನ್ ಮಾಡಬೇಕು ಅಂತ ನೀವು ಕೇಳಿದ್ರಲ್ಲ. ಶಾಸನ ಸಭೆಗೆ ಜನರಿಂದ ಆಯ್ಕೆ ಆಗೋಗಿ ನಿಮ್ಗೆ ಬಹಳ ಒಳ್ಳೆ ಆಲೋಚನೆ ಇದೆ. ನಾವೆಲ್ಲರೂ ಅದನ್ನೇ ಹೇಳ್ತೀವಿ, ಯಾರಿಗೂ ನಿಮ್ಗೆ ಕಮ್ಯುನಿಕೇಟ್ ಮಾಡಕ್ ಆಗ್ತಿಲ್ಲ. ಬಹಳ ಒಳ್ಳೆ ಆಲೋಚನೆಗಳನ್ನ ಇಟ್ಕೊಂಡಿದ್ದೀರಿ. ನೀವು ಹೇಳಿದ್ರಲ್ಲ ಯಾವ್ದೋ ರೋಡು ಮೋರಿ ಇದಾಗಿದೆ ಅಂತಲ್ಲ, ಅದನ್ನ ಏನ್ ಮಾಡಬೇಕು ಅಂತ ನಿಮ್ಗೆ ಗೊತ್ತು. ಜನರಿಂದ ಆಯ್ಕೆಯಾಗಿ ಹೋಗಿ ಶಾಸನ ಸಭೆಯಲ್ಲಿ ಕೂತ್ಕೊಂಡು ಶಾಸಕರಾಗಿ ಶಾಸನಗಳನ್ನ ರಚನೆ ಮಾಡಿ. ನೀವು ನಿಮ್ಗೆ ಆ ಶಕ್ತಿ ಇದೆ. ಇಲ್ಲ ಸರ್, ಖಂಡಿತ ನೀವು ಅಲ್ಲಲ್ಲ, ಖಂಡಿತ ಕೇಳಿ. ಅದಕ್ಕೆ ಹೋಗೋ ದಾರಿ ಏನಾರು ನಾನು ಈ ಕಡೆ ಹೋಗ್ಬಿಟ್ಟೆ ಅನ್ಕೊಳ್ಳಿ, ಏನ್ ಹೇಳಿ? ಅಲ್ಲಲ್ಲ, ಆ ಕಡೆ ಹೋಗ್ಬಿಟ್ರೆ ಈಗೇನು ಇನ್ನೊಂದು ಪಾರ್ಟಿ ಆಗಿರ್ತೀನಿ ಅಷ್ಟೇ ನಾನು. ಕೇಳಿಸ್ಕೊಳ್ಳಿ ಪೂರ್ತಿ ಕೇಳಿಸ್ಕೊಳ್ಳಿ. ನಾಳೆ ನೀವೇ ನನ್ನ ಬೈತೀರಾ ಅಂದ್ರೆ ಸರ್ ಪ್ರಾಬಬ್ಲಿ ಇದನ್ನ ಹಿಂಗ್ ತಗೊಳ್ಬೋದಾ ಅಂತ ಅಂದ್ರೆ ಬದಲಾವಣೆ ತರಬೇಕು ಅಂದ್ರೆ ಎಟ್ಗೆ ಯು ಹ್ಯಾವ್ ಟು ಬಿ ಇನ್ ದ ಸಿಸ್ಟಮ್ ಅಲ್ಲಿ ವಿಧಾನಸೌಧ ಅಂತಿದೆ, ಅಲ್ಲಿ ಸೆಷನ್ಗಳು ನಡೆಯುತ್ತೆ. ಸೆಷನ್ ಅಲ್ಲಿ ಶಾಸಕರು ಅಂದ್ರೆ ಜನರ ಪ್ರತಿನಿಧಿಗಳು ಕ್ಷೇತ್ರದ ಸಮಸ್ಯೆ ಬಗ್ಗೆ ಮಾತನಾಡ್ತಾರೆ. ದಿಸ್ ಇಸ್ ಹೌ ದ ಸಿಸ್ಟಮ್ ಇಸ್. ನೀವು ಸಿಸ್ಟಮ್